ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೊಡ್ಡ ಮನೆ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಬಿಕಾಸ್ ಇವಾಗ ನಮ್ಮ ಪಾಪಕ್ಕೆ ಸಮ್ಮರ್ ಹಾಲಿಡೇಸ್ ಬಂದಿದೆ, ಅದಕ್ಕೆ ನನಗೂ ಫುಲ್ ಖುಷಿ, ಫುಲ್ ರೆಸ್ಟು. ಆಮೇಲೆ ಇವತ್ತು ಶ್ರೀರಾಮನವಮಿ ಇದೆ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಹಾಗೆ ನಾನಿವತ್ತು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀನಿ. ಇಬ್ಬರು ಮನೆಯೂ ಒಂದೇ ಊರು, ಇಲ್ಲಿ ನೆಲಮಂಗಲ ಹತ್ರ. ಸೊ ಅವ್ರ ಊರಿಗೆ ನಿನ್ನೆ ನೈಟ್ ಬಂದ್ವಿ. ಇವತ್ತು ಇವರು ಹಳ್ಳಿ ಮರ ಇದೆ, ಅಶ್ವತ್ಥಕಟ್ಟೆ ಇದೆ. ಈ ಊರು ಸೆಂಟ್ರಲ್ಲಿ ಇವರು ಅಶ್ವತ್ಥಕಟ್ಟೆ ಅಂದರೆ ಇವ್ರ ಅಜ್ಜಿ ತಾತನ ಕಾಲದಿಂದನೂ ಇದೆ ಅದು. ಸೊ ಅಲ್ಲೇ ವರ್ಷ 3 ಮನೆಯವರು ಸೇರಿಬಿಟ್ಟು ಹಬ್ಬ ಅಂದರೆ ಇದು ಹೆಸರು ಬೇಳೆ ಇದೆಲ್ಲ ಮಾಡಿಬಿಟ್ಟು ಎಲ್ಲರಿಗೂ ಹಂಚ್ತಾರೆ. ಸೊ ಆಮೇಲೆ ಈ ಊರು ಏನಕ್ಕೆ ಸ್ಪೆಷಲ್ ಅಂತ ಅಂದರೆ ನನಗೆ ತುಂಬ ಇಷ್ಟ ಈ ಊರಿಗೆ ಬರೋಕ್ಕೆ. ಯಾಕಂದರೆ ನಂಗೆ ಚೈಲ್ಡ್ಹುಡ್ಡಲ್ಲಿ ನಮಗೆ ಸಮ್ಮರ್ ಹಾಲಿಡೇಸ್ ಬಂದಾಗ ಫಸ್ಟ್ ರಜಕ್ಕೆ ಬರ್ತಾಯಿದ್ದಿದ್ದು ನಾನು ಒಂದು ಮಾಗಡಿ, ನಮ್ಮ ಅಜ್ಜಿ ಮನೆ. ಅದು ಬಿಟ್ಟರೆ ಇಲ್ಲೇ ನಮ್ಮ ದೊಡ್ಡಮ್ಮವ್ರ ಮನೆಯಲ್ಲೇ ಇರ್ತಾಯಿದ್ದೆ ಯಾವಾಗಲೂ ಅಷ್ಟೇ. ಯಾಕಂದರೆ ಇಲ್ಲಿ ಆ ಕಡೆ ಹೋದರೆ ತೋಟ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನನ್ನ ಕಸಿನ್ಸ್ ಎಲ್ಲ ಜಾಸ್ತಿ ಇದ್ದಾರೆ, ಅವ್ರ ಜೊತೆ ಎಲ್ಲ ಆಟಾಡಿಕೊಂಡು ತೋಟದಲ್ಲಿ ಆಟಾಡೋದು. ಮತ್ತು ಇಬ್ಬರು ಮನೆಗೂ ಹೋಗೋದು, ಇಬ್ಬರು ಮನೆಗೂ ಅಲ್ಲಿ ಟಿಫನ್ ಮಾಡ್ತೀವಿ, ಮಧ್ಯಾಹ್ನ ಇಲ್ಲಿ ಬಂದು ಊಟ ಮಾಡ್ತೀವಿ. ಆಮೇಲೆ ನೈಟ್ ಎಲ್ಲ ಚಕೋಬಾರ ಆಡೋದು, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇರ್ತಾಯಿದ್ವಿ. ಸೊ ಅದಕ್ಕೆ ಈ ಊರಂದರೆ ನಂಗೊಂಥರ ಸ್ಪೆಷಲ್ ಅಟ್ಯಾಚ್ಮೆಂಟ್ ಇದೆ. ಮತ್ತು ಈಗ ಇವರು ಹೊಸ ಮನೆ ಕಟ್ಕೊಂಡಿದ್ದಾರೆ. ಅವಾಗೆಲ್ಲ ನಾವು ಅಲ್ಲೇ ಇದ್ದಿದ್ದು, ಹಳ್ಳಿ ಮರ ಇದೆಯಲ್ಲ ಅಲ್ಲೇ ಒಂದು ಮನೆ ಇತ್ತು ಇದ್ವಿ. ಅದಕ್ಕೆ ನಾನು ನಮ್ಮ ಮನುಷ್ಯಂಗೆ ತೋರಿಸೋಣ, ಇದನ್ನೆಲ್ಲ ಅವಳಿಗೂ ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ನೋಡಿ, ನಮ್ಮ ಆಂಟಿಯವ್ರ ಮನೆ ಮುಂದೆ ಸೊಪ್ಪು ಇಲ್ಲೇ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಮನೆ ಮುಂದೆ ಜಾಗ ಇದೆ ಇಲ್ಲಿ, ಅಲ್ಲೇ ಎಲ್ಲ ಮಿಕ್ಸು ಸೊಪ್ಪು ಮತ್ತು ಬೀನ್ಸ್ ಹಾಕ್ಕೊಂಡಿದ್ದಾರೆ, ಬೆಂಡೆಕಾಯಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ ಮನೆ ಮುಂದೆ. ಬೆಳಗ್ಗೆ ಎದ್ದಿದ ತಕ್ಷಣ ಬಂದು ಈ ಸೊಪ್ಪು ಚಿಗುರಿರೋದು ನೋಡೋದೇ ಒಂಥರ ಖುಷಿ. ನೋಡಿ, ಪಾಲಕ್ ಸೊಪ್ಪು, ಎಲ್ಲ ಥರ ಸೊಪ್ಪು ಮಿಕ್ಸ್ ಹಾಕಿದ್ದಾರೆ. ಇದು ಬೀನ್ಸು, ಅಲ್ಲಿ ಮುಂದೆ ಬೆಂಡೆಕಾಯಿ ಗಿಡಗಳು ಹಾಕಿದ್ದಾರೆ. ಇನ್ನೂ ಬಂದಿಲ್ಲ ಅಷ್ಟೊಂದು. ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ನಲ್ವ ತೋಟ, ಅಡಿಕೆ ತೋಟ ನೋಡಿ, ಇನ್ನೂ ಎಷ್ಟು ಚೆನ್ನಾಗಿದೆ. ಹೈಟ್ ಆಗಿದೆ ಸ್ವಲ್ಪ ಗಿಡಗಳು. ಆ ತೋಟದೊಳಗೂ ಹೋಗ್ತೀವಿ, ಆಮೇಲೆ ಸಂಜೆ ಹೋಗ್ತೀವಿ. ಇವಾಗ ತುಂಬ ಬಿಸಿಲಿದೆ, ಬನ್ನಿ ನೋಡೋಣ. ಎಲ್ಲರೂ ರೆಡಿಯಾಗಿದ್ದಾರೆ, ಹೋಗೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಹೋಗೋಣ ಬನ್ನಿ. ಫೋಟೋ ಏನು ಇಟ್ಟು ಮಾಡಿಲ್ಲ, ಬಟ್ ಹಾಗೆ ಮರಕ್ಕೆ ಪೂಜೆ ಮಾಡಿದ್ದಾರೆ. ಎಲ್ಲ ರೆಡಿ ಆಯಿತು, ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಸ್ಟಾರ್ಟ್ ಆಯ್ತು ಇವಾಗ. ನಮ್ಮ ದೊಡ್ಡಮ್ಮವರೇ ಅವ್ರ ಫ್ಯಾಮಿಲಿಯಿಂದನೇ ಇದನ್ನು ರೆಡಿ ಮಾಡಿರೋದು ಎಲ್ಲ. ಏನೆಲ್ಲ ಗ್ರ್ಯಾಂಡಾಗಿ ರೆಡಿ ಆಗಿಬಿಟ್ಟಿದ್ದಾರೆ ಶ್ರೀರಾಮನವಮಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲ ಶ್ರೀರಾಮನವಮಿ ಹಬ್ಬ ಮಾಡ್ತಾ ಇದ್ದೀವಿ. ಹಾಗೆ ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಐತೆ. ಮಧ್ಯಾಹ್ನ ಒಂದು ಶ್ರೀಮಂತ ಫಂಕ್ಷನ್ ಇದೆ ಅಲ್ವಾ? ಫಂಕ್ಷನ್ ಇದೆ, ಅದಕ್ಕೆ ಇವಾಗ ಹಂಗೆ ರೆಡಿ ಆಗಿದ್ದೀವಿ, ಪೂಜೆ ಮುಗಿಸ್ಕೊಂಡು. ಅದಕ್ಕೆಲ್ಲ ಗ್ರ್ಯಾಂಡಾಗಿ ರೆಡಿ ಆಗಿದ್ದಾರೆ, ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ. ಶ್ರೀರಾಮನವಮಿ ಮುಗಿಸ್ಕೊಂಡು ಫಂಕ್ಷನ್ಗೆ ಹೋಗ್ತಾರೆ. ಬನ್ನಿ ಪೂಜೆ ಮಾಡೋಣ, ಎಲ್ಲರಿಗೂ ಕೊಡೋಣ. ಇವಾಗ ಪ್ರಸಾದ ಎಲ್ಲ ಹಂಚಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಮಜ್ಜಿಗೆ, ಪಾನಕ, ಕೋಸಂಬರಿ, ಅಲ್ಲೊಂದು ಬಕೆಟು, ಇಷ್ಟು ಫುಲ್ ಎಲ್ಲ ಊರವ್ರಿಗೆಲ್ಲ ಮಾಡಿದ್ದೀರಲ್ಲ, ಎಲ್ಲರಿಗೂ ಪ್ರಸಾದ ಹಂಚ್ತಾ ಇದ್ದಾರೆ. ಬನ್ನಿ ಬನ್ನಿ ಎಲ್ಲ ಹೋಗಿ. ಇವ್ರು ನೋಡಿ ಅಲ್ಲಿ ಲೈನ್ಗೆ ಹೋಗಿಲ್ಲ, ಎಲ್ಲ ಕೂತಿದ್ದಾವೆ, ಇಸ್ಕೊಂಬಿಟ್ಟು ತಿಂತಾ ಇದ್ದಾರೆ. ದೊಡ್ಡಮ್ಮ ಏನಕ್ಕೆ ಶ್ರೀರಾಮನವಮಿ ಮಾಡೋದು? ಅಲ್ಲಿ ನಂದು ನಿಂದು ಇಲ್ಲಿ ನೋ ರಾಮ್ ಹಬ್ಬ ಗೊತ್ತು, ಬಟ್ ಆ ಹಬ್ಬಕ್ಕೆ ಯಾಕೆ ಇದನ್ನೇ ಕೊಡ್ತಾರೆ? ಸಂತು ನಿಂಗೆ ಗೊತ್ತಾ ಮಜ್ಜಿಗೆ ಪಾನಕ ಯಾಕೆ ಕೊಡ್ತಾರೆ ಅಂತ? ಯಾಕೆ? ಹಾಂ, ಒಂದು ಖುಷಿಗೆ ಸಾಕಾಗಿ ಬಂದಿರ್ತಾನೆ ಅಂದ್ಬಿಟ್ಟು ಮಜ್ಜಿಗೆ ಪಾನಕನ
ಹಂಚೋದು. ಅದಕ್ಕೆ ಇನ್ನೊಂದು ರೀಸನ್ ಇದೆ, ಏನು ಗೊತ್ತಾ? ಬೇಸಿಗೆಗಾಲದಲ್ಲಿ ಮಜ್ಜಿಗೆ ತಂಪು, ಹೆಸರುಬೇಳೆ ತಂಪು, ಆಮೇಲೆ ಏನದು ಇನ್ನೊಂದು ಕರ್ಬೂಜ ಹಣ್ಣು ಅದು ತಂಪು. ಅದಕ್ಕೆ ಇದನ್ನು ಪ್ರಸಾದ ಥರ ಶ್ರೀರಾಮನವಮಿಗೆ ಅಂತ ಕೊಡ್ತಾರೆ. ತಂಪಲ್ಲಿ ಅಟ್ಲೀಸ್ಟ್ ಇದನ್ನಾರು ಕುಡೀಲಿ ಸಮ್ಮರಲ್ಲಿ ಅಂತ ತಿಳ್ಕೊಂಡ್ರಾ? ಯುಗಾದಿ ಹಬ್ಬಕ್ಕೆ ಹಾಗೆ ವಾರಕ್ಕೆ ಬರುತ್ತೆ ಅಂದ್ರೆ ಒಂದು ವಾರದಿಂದ ಬೆಲ್ಲ ಎಲ್ಲ ತಿಂದು ಹೀಟಾಗಿ ಹೋಗ್ಬಿಟ್ಟಿರ್ತದೆ. ಇವಾಗ ತಂಪು ಮಾಡ್ಕೊಳ್ಳೋದು. ಯುಗಾದಿ ಹಬ್ಬದಲ್ಲಿ ನಾನ್ ವೆಜ್ ಎಲ್ಲ ತಿಂದು ಹೀಟಾಗಿರುತ್ತೆ ಅಂತ. ಇದೆಯಲ್ಲ ಟೇಸ್ಟು ದೊಡ್ಡಮ್ಮ ಹೆಂಗಿದೆ? ಸೂಪರಾ? ನಾವು ಎಲ್ಲ ಹೆಲ್ಪ್ ಮಾಡಿದ್ವಿ ಬೆಳಗ್ಗೆ, ಕೋಸಂಬರಿ ಕಟ್ ಮಾಡೋಕ್ಕೆ, ಆಮೇಲೆ ಪಾನಕಕ್ಕೆಲ್ಲ ಹೆಲ್ಪ್ ಮಾಡಿದ್ವಿ. ನಮ್ಮ ಚಿಕ್ಕಮ್ಮ ಅಂಗನವಾಡಿ ಟೀಚರ್ ಇವರು. ಇವ್ರದ್ದೇ ಅಲ್ಲಿ ವೈಟ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಇವ್ರದ್ದೇ ಮನೆ. ಇವ್ರು ಜಾಸ್ತಿ ನನ್ನ ಬ್ಲಾಗಲ್ಲಿ ಕಾಣಿಸ್ತಾ ಇರಲಿಲ್ಲ, ಇವತ್ತು ಸಿಕ್ಕಿದ್ದಾರೆ ಫ್ರೀಯಾಗಿ. ಆಂಟಿ ಹೇಳಿ, ನಿಮ್ಮ ಊರಲ್ಲಿ ಏನೇನು ಹಬ್ಬಗಳು ಹೆಂಗೆ ಮಾಡ್ತೀರಾ ಎಲ್ಲ ಊರವ್ರು ಸೇರ್ಕೊಂಡು ಅಂತ? ಹಾಯ್ ಫ್ರೆಂಡ್ಸ್, ಶಿವರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲ ಹಬ್ಬನ ಹಿಂಗೆ ಮಾಡ್ತೀರಲ್ವಾ ಊರಲ್ಲಿ? ಪಾನಕ, ಮಜ್ಜಿಗೆ ಎಲ್ಲ ಪ್ರತಿ ವರ್ಷನೂ 3 ಹಳ್ಳಿ ಮರ ಐತೆ ನಮ್ಮೂರಲ್ಲಿ, ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಎಲ್ಲ ಚೆನ್ನಾಗಿರ್ತದೆ, ನಾವು ಚೆನ್ನಾಗಿ ತಿಂತೀವಿ, ಎಂಜಾಯ್ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಆದ್ರೂ ನಿಮ್ಮ ಊರಲ್ಲಿ ಚೆನ್ನಾಗಿದೆ, ಎಲ್ಲ ಸೇರಿ ಮಾಡೋದೇ ಒಂಥರ ಚೆನ್ನಾಗಿ ಖುಷಿ. ವಾತಾವರಣ ಎಲ್ಲ ಹಬ್ಬದ ವಾತಾವರಣ, ಪೂರ್ತಿ ಊರೆಲ್ಲ ಎಲ್ಲ ಖುಷಿ ನಮ್ಗೆ. ಎಲ್ಲ ಜೊತೆಲಿ ಸೇರ್ ಮಾಡ್ತೀರಲ್ಲ ಅದು. ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಊರೆಲ್ಲ ಸೇರಿ ಹಬ್ಬ ಮಾಡ್ತೀವಿ. ಸೂಪರ್. ಕುಡಿತಾ ಇದೀವಿ, ಎಲ್ಲರಿಗೂ ಅನಿಸಿ ಸುಸ್ತಾಯ್ತು. ತಣ್ಣಗಿದೆ. ನೀಟಾಗಿ ಪ್ಲೀಸ್. ಅವರೆಲ್ಲ ಫಂಕ್ಷನ್ಗೆ ಹೋದ್ರು, ನಾವು ಸ್ನ್ಯಾಕ್ಸ್ ಮಾಡ್ಕೊಂಡು ಅಡಿಕೆ ತೋಟದಲ್ಲಿ ತಿಂತಾ ಇದ್ದೀವಿ. ನೋಡಿ, ಅಡಿಕೆ ತೋಟದಲ್ಲಿ ತಣ್ಣಗೆ ಎಷ್ಟು ಚೆನ್ನಾಗಿದೆ. ಸ್ನ್ಯಾಕ್ಸ್ ಏನೇನು ಮಾಡಿದ್ದೀವಿ ತೋರಿಸಿ. ಫ್ರೆಂಚ್ ಫ್ರೈಸ್, ಮ್ಯಾಗಿ, ಎಮ್ ಮ್ಯಾಗಿ, ಹೂವು ಬಿಡಿಸಿದ್ದಾರೆ. ನಮ್ಮ ಹನೀಶ ಹೂವು ಬಿಡಿಸಿದ್ದಾಳೆ, ನಾವು ಮ್ಯಾಗಿ ಮಾಡ್ತಾ ಇದ್ವಿ. ವಾವ್ ಸೂಪರ್. ವಾವ್ ಚೆನ್ನಾಗಿದೆ, ತಣ್ಣಗೆ. ಇಲ್ಲೇ ಅಡುಗೆ ಮಾಡೋ ಪ್ಲ್ಯಾನ್ ಇತ್ತು, ಬಟ್ ಇಲ್ಲಿ ಅಡಿಕೆ ಮರ ಇದೆ ಅಂತ ಮಾಡೋಕ್ಕೆ ಬಿಡಲಿಲ್ಲ ನಮ್ಮ ಅಂಕಲು. ಜಾಸ್ತಿ ಬಿಸಿ ಅಡಿಕೆ ಮರಕ್ಕೆಲ್ಲ ಆಮೇಲೆ ಸುಟ್ಟೋಗುತ್ತೆ ಅಂತ. ನೋಡಿ ಹೆಂಗಿದೆ ಟೇಸ್ಟ್? ಮ್ಯಾಗಿ ಸೂಪರ್ ಆಗಿದೆಯಾ? ಸಂಡೇ ಸೂಪರ್ ಮಾಡಿದ್ವಿ ಸಂಡೇ. ಅಯ್ಯೋ, ನಾನು ಫ್ರೆಂಚ್ ಫ್ರೈಸ್ ಮಾಡಿದ್ದು ಸುಳ್ಳು ಹೇಳ್ತಿದ್ದಾರೆ, ಮ್ಯಾಗಿ ಮಾಡಿದ್ದು ಸಂತನೇ ಮಾಡಿದ್ದು. ಇವರಿಬ್ರು ಹೆಲ್ಪಿಂಗ್ ಮಾಡಿದ್ರು, ಚಾಪಿಂಗ್. ಹೇಗಿತ್ತು, ಒಲೆ ಇಕ್ಕಿದ್ವಿ, ಬಟ್ ಬೇಡ ಅಂತ. ಲೈಫ್ ಅಟ್ ವಿಲೇಜ್. ಏನ್ ನೋಡಮ್ಮ, ಆರಾಮಾಗಿ ಕುತ್ಕೊಬಿಟ್ಟಿದ್ದೀರ ಊಟ ಮಾಡಿ. ಚೌಕಬಾರ ಆಡ್ತಾ ಇದೀವಿ. ನೋಡಿ ನೋಡಿ, ಖುಷಿ ನೋಡಿ, ವಿನ್ ಆಗ್ತಾ ಇದ್ದಾರೆ ಅಂತ. ಲಾಸ್ಟ್ ಮ್ಯಾಚ್ ಫಸ್ಟ್ ನಾನೇ ವಿನ್ ಆಗಿದ್ದು. ಈ ಮ್ಯಾಚ್ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ನೋಡಿ, ಇವರು ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನಿನ್ನೆ ರಾಮನವಮಿ ದಿನ ವ್ಲಾಗು ಏನು ಮಾಡಿಲ್ಲ ನಾನು. ಸಂಜೆ ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ. ಸಂಜೆ ಅಡುಗೆ ಅದು ಇದು ಮಾಡಿಕೊಂಡು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಬಂದ್ವಿ ನಾವು. ಅಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು, ಹಾಗೆ ಮಧ್ಯಾಹ್ನಕ್ಕೆ ನಮ್ಮ ಚಿಕ್ಕಮ್ಮ ಸೊಪ್ಪೆಲ್ಲ ಕೊಟ್ಟು ಕಳಿಸಿದ್ದಾರೆ. ಇವಾಗ ಮೊಸಪ್ಪು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮೊಸಪ್ಪು ಸಾಂಬಾರು ರೆಸಿಪಿ ನೆಕ್ಸ್ಟ್ ಟೈಮ್ ಫುಲ್ ತೋರಿಸ್ತೀನಿ ಫ್ರೆಂಡ್ಸ್. ಬಟ್ ಇವಾಗ ಕ್ವಿಕ್ಕಾಗಿ ನಿಮ್ಗೆ ಹೇಳ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಅವರೇ ಬೇಳೆ ತೊಗೊಳ್ಬೇಕು. ಅವರೇ ಬೇಳೆ ಇಲ್ಲ ತೊಗರಿ ಬೇಳೆ ಯಾವುದಾದ್ರೂ ಹಾಕ್ಬೋದು. ನಾನು ಅವರೇ ಬೇಳೆ ಇತ್ತು, ಅದನ್ನೇ ಯೂಸ್ ಮಾಡಿದ್ದೀನಿ. ಅವರೇ ಬೇಳೆ ಹಾಕ್ಬಿಟ್ಟು, ಮತ್ತು ಅದಕ್ಕೆ ಮಿಕ್ಸ್ ಸೊಪ್ಪು ಇತ್ತಲ್ವ, ಮಿಕ್ಸ್ ಸೊಪ್ಪನ್ನ ಕಟ್ ಮಾಡಿಕೊಂಡು ಹಾಕಿ, ಆಮೇಲೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು 1-2 ವಿಜಿಲ್ ಕೂಗಿಸ್ಕೊಂಡ್ರೆ
ಆಗುತ್ತೆ. ಆಮೇಲೆ ನೆಕ್ಸ್ಟ್ ಅದನ್ನು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಟ್ಟು ಒಗ್ಗರಣೆ ಮಾಡೋದು. ಸ್ವಲ್ಪ ಪುಡಿ ಹಾಕ್ಬಿಟ್ಟು ಸಾಂಬಾರು ಪುಡಿ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಸಾಂಬಾರು ಫಾಸ್ಟಾಗಿ ರೆಡಿ ಆಗುತ್ತೆ. ಸೊ ನಿಮಗೇನಾದರೂ ಸೊಪ್ಪು ಇಲ್ಲ ಪಾಲಕ್ ಸೊಪ್ಪಲ್ಲೂ ಇದೇ ಥರ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಫುಲ್ ರೆಸಿಪಿ ತೋರಿಸ್ತೀನಿ ನಿಮಗೆ. ನೋಡಿ ಮೊಸಪ್ಪು ಸಾಂಬಾರು ಕ್ವಿಕ್ಕಾಗಿ ರೆಡಿ ಆಯಿತು. ಅದು ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಫಾಸ್ಟಾಗಿ ಆಗುತ್ತೆ. ನೋಡಿ ಇವಾಗ ಈ ಥರ ಮಾಡಿದ್ದೀನಿ ಸಾಂಬಾರು. ಈ ಬಿಸಿ ಅನ್ನ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೊಸಪ್ಪು ಸಾಂಬಾರಿಗೆ ಊಟ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ಅಂದರೆ ಊರಿಂದ ಕೊಡ್ತಾರೆ ತುಪ್ಪ, ಅದನ್ನೇ ಯೂಸ್ ಮಾಡೋದು ನಾವು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.